ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಟ್ರ್ಯಾಕ್ ಸೂಟ್ಗಳು ವಿತರಣೆ. ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಬೆಳೆಸಲು ಚಿಕ್ಕ ಹನುಮೇಗೌಡರ ವಿಶೇಷ ಕಾಳಜಿ. ಸರ್ಕಾರಿ ಶಾಲಾ ಮಕ್ಕಳಿಗೆ ಚಿಕ್ಕ ಹನುಮೇಗೌಡರಿಂದ ನೆರವಿನ ಹಸ್ತ. ಬಡ ಹಾಗೂ ಗ್ರಾಮೀಣ ಮಕ್ಕಳಿಗೆ ಅನುಕೂಲವಾಗುವಂತೆ ಮಹತ್ವದ ಸೇವಾ ಕಾರ್ಯ. ಶಾಲಾ ಅಭಿವೃದ್ಧಿ ಹಾಗೂ ಗ್ರಾಮಸ್ಥರ ಹಿತಕ್ಕಾಗಿ ಮುಂದೆಯೂ ಸೇವೆ ಮುಂದುವರಿಸುವ ಭರವಸೆ. 10 ವರ್ಷದಿಂದ ಸಮಾಜಮುಖಿ ಕೆಲಸ ಮಾಡುತ್ತಿರುವ ಕುಮದ್ವತಿ ಸಂಸ್ಥೆ. ಶಾಲಾ ಮಕ್ಕಳ ಆರೋಗ್ಯ, ಕ್ರೀಡಾ ಚಟುವಟಿಕೆ ಹಾಗೂ ಆತ್ಮವಿಶ್ವಾಸಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸಮಾಜಮುಖಿ ಕಾರ್ಯಕ್ಕೆ ಮುಂದಾದ ಚಿಕ್ಕ ಹನುಮೇಗೌಡ. ಇಂದು ಕೂಡ ಮೋಟಗಾನಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಬಟ್ಟೆಗಳನ್ನು ವಿತರಿಸಲಾಯಿತು. ಮಕ್ಕಳ ಶಿಕ್ಷಣದ ಜೊತೆಗೆ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳಿಗೂ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಚಿಕ್ಕ ಹನುಮೇಗೌಡ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಬಟ್ಟೆಗಳನ್ನು ವಿತರಿಸಿ ವಿದ್ಯಾರ್ಥಿಗಳು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡುವುದರ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲೂ ಸಾಧನೆ ಮಾಡಬೇಕು ಅಂತ ಹಾರೈಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು, ಸಿಬ್ಬಂದಿಗಳು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಚಿಕ್ಕ ಹನುಮೇಗೌಡರವರ ಸಮಾಜಮುಖಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಕ್ಕಳ ಮುಖದಲ್ಲಿ ಸಂತಸ ಮೂಡಿಸಿದ ಈ ಕಾರ್ಯಕ್ರಮ ಶಿಕ್ಷಣದ ಜೊತೆಗೆ ಮಕ್ಕಳ ಸಮಗ್ರ ಬೆಳವಣಿಗೆಗೆ ಸಮಾಜದ ಸಹಕಾರ ಎಷ್ಟು ಮುಖ್ಯ ಎಂಬುದನ್ನು ಸಾರಿತು. ಮಕ್ಕಳ ಭವಿಷ್ಯಕ್ಕೆ ಪ್ರೋತ್ಸಾಹ ನೀಡುವ ಇಂತಹ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಎಂಬುದು ಸ್ಥಳೀಯರ ಆಶಯವಾಗಿದೆ. ಸಂಸ್ಥೆಯಿಂದ ಕುಮದ್ವತಿ ಸಂಸ್ಥೆಯಿಂದ ಎಲ್ಲ ಮಕ್ಕಳಿಗೂ ಸಮವಸ್ತ್ರ ನೀಡ್ತಾ ಇದ್ದೀವಿ, ಕ್ರೀಡಾ ಸಮವಸ್ತ್ರ ನೀಡ್ತಾ ಇದ್ದೀವಿ. ಯಾಕೆಂದರೆ ಮಕ್ಕಳು ಎಲ್ಲ ಹಳ್ಳಿ ಕಡೆ ಮಕ್ಕಳು ಕೆಲವರು ಅದರೊಳಗೂ ಪ್ರೈವೇಟ್ ಸ್ಕೂಲ್ಗೆ ಸೇರಿಸಿ ಅವ್ರಿಗೆ ಹಣವನ್ನು ಖರ್ಚು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಟೀಚರ್ಸು ತುಂಬ ನಾಲೆಡ್ಜಬಲ್ ಇರೋರು ಇದ್ದಾರೆ, ಎಲ್ಲ ಇದೆ. ಅದರಲ್ಲಿ ಸಮವಸ್ತ್ರನೂ ಇದ್ದರೆ ಅವ್ರಿಗೆ ನಾನು ತಾರತಮ್ಯ ಇರಲ್ಲ. ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾ ಇದ್ದೀನಿ, ಕನ್ನಡ ಮೀಡಿಯಮಲ್ಲಿ ಇದ್ದೀವಿ ಅನ್ನೋ ತಾರತಮ್ಯ ಇರಬಾರ್ದು, ಎಲ್ಲರೂ ಈಕ್ವಲ್ ಆಗಿರಬೇಕು ಅಂತ ನಾವೇನು ಮಾಡ್ತಾಯಿದ್ದೀವಿ. ನಮ್ಮ ಸೋಲ್ದನಹಳ್ಳಿ, ಮೋಟ್ಕನಹಳ್ಳಿ, ಎಂಟ್ಗಾನಹಳ್ಳಿ, ಹಾಗೆ ಅದು ಫೀಡಿಂಗ್ ಸ್ಕೂಲ್ಸು ಒಂದ್ಸಂದ್ರ ಇರ್ಬೋದು, ಗುರುನಹಳ್ಳಿ ಇರ್ಬೋದು, ಮತ್ತು ಬೇರೆ ಬೇರೆ ಸ್ಕೂಲ್ಸ್ಗಳಿಗೂ ಕೊಟ್ಟಿದ್ದೀವಿ. ಯಾಕೆಂದ್ರೆ ನಮ್ದು ಎಲ್ಲ ಮಕ್ಕಳು ನಾವು ಚಿಕ್ಕ ಹುಡುಗರಲ್ಲಿ ಏನು ನಾವು ಯೂನಿಫಾರ್ಮ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ನೋವು ಅನುಭವಿಸಿದ್ವೋ ಅದನ್ನು ಅವ್ರಿಗೂ ಅದು ಪಾಸನ್ ಆಗಬಾರ್ದು. ನಮ್ಮ ಕೈಲಿ ಆಗೋವರೆಗೂ ನಾವು ವರ್ಷ ಕೊಡೋಣ ಅಂತ ಮಾಡ್ತಾಯಿದ್ವಿ. ಮೋಟ್ಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇವತ್ತು ಎಲ್ಲ ಮಕ್ಕಳಿಗೂ ಕ್ರೀಡಾ ಟಿ ಶರ್ಟ್ ಮತ್ತು ಸಮವಸ್ತ್ರವನ್ನು ನಮ್ಮ ಕುಮದ್ವತಿ ಸಂಸ್ಥಾಪಕರಾದ ಚಿಕ್ಕನ್ಮೇಗೌಡರು ಇಂದು ಮೋಟ್ಕನಹಳ್ಳಿ ಶಾಲೆಗೆ ಕೊಟ್ಟಿದ್ದಾರೆ. ನಿಜವಾಗಲೂ ಇದು ಒಂದು ಅತ್ಯುನ್ನತ ಕಾರ್ಯಕ್ರಮ. ಏಕೆಂದರೆ ಬಡವ್ರ ಮಕ್ಕಳು ಎಲ್ಲರೂ ಇವತ್ತು ತೊಗೊಳಕ್ಕಾಗಲ್ಲ. ಅವರೇನೋ ಅವರ ಒಂದು ಮನೋಭಾವದಿಂದ ಎಲ್ಲರಿಗೂ ಒಂದು ಮಕ್ಕಳಿಗೆ ಬಟ್ಟೆಗಳನ್ನು ಕೊಟ್ಟಿದ್ದಾರೆ. ನಿಜವಾಗಲೂ ಅವರು ದೇವರು ಇನ್ನೂ ಆಯಸ್ಸು, ಆರೋಗ್ಯ, ಯಶಸ್ಸು ಕೊಡಲಿ. ಮತ್ತು ಇನ್ನೂ 100 ಶಾಲೆಗೆ ಅವರಿಗೆ ಬಟ್ಟೆಗಳನ್ನು ಕೊಡುವಂಥ ಶಕ್ತಿ ಕೊಡಲಿ ಅಂತ ಈ ನನ್ನ ಮುಖಾಂತರ ಅವರಿಗೆ ಈ ಶಾಲೆಯ ಪರವಾಗಿ ಹಾಗೂ ಮೋಟ್ಕನಹಳ್ಳಿ ಎಲ್ಲ ಶಾಲೆಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತಾರೆ. ಚಿಕ್ಕನ್ಮೇಗೌಡ್ರನ್ನ ನಮ್ಮೂರಿಗೆ ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳು, ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಆಮೇಲೆ ಸಾಮಗ್ರಿಗಳು ಈ ಥರ ನಾನು ಕೇಳ್ಕೊಂಡಾಗ ಇಲ್ಲಿಗೆ ಬಂದಾಗ ಎಲ್ಲ STMC ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ನಮ್ಮ ಶಾಲೆಗೆ ಯೂನಿಫಾರಮು ಅಗತ್ಯ ಐತೆ ಕೊಡಿಸಿ ಅಂತ ಕೇಳ್ಕೊಂಡಾಗ ಚಿಕ್ಕನ್ಮೇಗೌಡರು ಭಾಳ ಆಶಯದಿಂದ ಹುಡುಗರ ಉತ್ಸುಕತೆ ನೋಡಿ ನಾನು ಈ ಸ್ಕೂಲ್ಗೆ ಏನಾನ ಮಾಡಬೇಕು, ನಾನು ಯೂನಿಫಾರಮ್ ಕೊಡಬೇಕು, ಇನ್ನೂ ಏನಾನ ಕಂಪ್ಯೂಟ್ರು ಈ ಯಾವ್ದಾರ ಸರ್ಕಾರಿ ಶಾಲೆಗೆ ಅವಶ್ಯಕತೆ ಇದ್ರೆ ಹೇಳಿ ನಾನು ಮಾಡ್ತೀನಿ ಅಂತ ಹೇಳಿ ಒಬ್ಬ ಸ್ಟಿಚ್ಚಿಂಗು ಟೈಲರನ್ನು ಕಳಿಸಿ ಎಲ್ಲರನ್ನು ಎಲ್ಲ ತರಗತಿಯ ಅಳತೆ, ಮಕ್ಕಳ ಅಳತೆಯನ್ನು ತಗೊಂಡು ಅವರಿಗೆ ಸರಿ ಹೊಂದುವಂತೆ ಮಾಡಿ ಕೊಟ್ಟಿದ್ದಾರೆ. ಅವರು ಈ ಸಮಾಜಮುಖಿ ಕಾರ್ಯಗಳನ್ನು ಇನ್ನಷ್ಟು ತೊಡಗಿಸ್ಕೊಂಡು ಅವ್ರಿಗೆ ದೇವರು ಆಯುಷ್ಯ, ಆರೋಗ್ಯ, ಉನ್ನತ ಹುದ್ದೆಗೆ ಬೆಳೀಲಿ ಅಂತ ನಾವು ಆಶಯಿಸ್ತೀವಿ. ಶ್ರೀಯುತ ಚಿಕ್ಕನ್ಮೇಗೌಡರು ಈ ಭಾಗದ ಮುಖಂಡರು, ಸಮಾಜ ಸೇವಕರು, ದೊಡ್ಡಕರನಹಳ್ಳಿ ಗ್ರಾಮದವರಾಗಿರ್ತಕ್ಕಂಥ ಶ್ರೀಯುತ ಚಿಕ್ಕನ್ಮೇಗೌಡರು ಇವತ್ತು ನಮ್ಮ ಶಾಲೆಯ ಮಕ್ಕಳಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮೋಟ್ಕನಹಳ್ಳಿ ಈ ಶಾಲೆಗೆ ಬಂದು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಏನಾದರೂ ಸಹಕಾರ ಮಾಡಬೇಕು ಅಂತ ಹೇಳಿ ನೋಟ್ಬುಕ್ಕನ್ನು ವಿತರಣೆ ಮಾಡಿ ಇವತ್ತು ಸಮವಸ್ತ್ರವನ್ನು, ಟ್ರ್ಯಾಕ್ ಶೂಟನ್ನು ವಿತರಣೆ ಮಾಡಿದ್ದಾರೆ. ಅವರು ಇದೇ ರೀತಿ ಅವರ ಸೇವೆ ಇದೇ ರೀತಿಯಾಗಿ ಮುಂದುವರಿಲಿ, ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯವನ್ನೆಲ್ಲವನ್ನು ಕರುಣಿಸಲಿ. ಇದೇ ರೀತಿಯಾಗಿ ಹೆಚ್ಚೆಚ್ಚು ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಸಹಕಾರವನ್ನು ಮಾಡ್ತಕ್ಕಂಥ ಶಕ್ತಿ, ಸಾಮರ್ಥ್ಯವನ್ನು ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಆಶಿಸ್ತೇನೆ. ಜೊತೆಗೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮೋಹನ್ ರವರು, ಆಮೇಲೆ ಈ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ಅಣ್ಣವರು,
ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು, STMC ಸದಸ್ಯರು, ಉಪಾಧ್ಯಕ್ಷರು, ಪೋಷಕ ಬಂಧುಗಳೆಲ್ಲರೂ ಸಹ ಆಗಮಿಸಿ ಇವತ್ತು ಈ ಕಾರ್ಯಕ್ರಮ ಟ್ರ್ಯಾಕ್ ಶೂಟ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಜೊತೆಗೇ ನಮ್ಮ ಶಾಲೆಯ ಪರವಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅವರ ಸೇವೆ ಇದೇ ರೀತಿಯಾಗಿ ಮುಂದುವರಿಲಿ, ಭಗವಂತ ಅವರಿಗೆ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಶಕ್ತಿಯನ್ನು ಕರುಣಿಸಲಿ ಅಂತೇಳಿ ಈ ಮೂಲಕ ನಾನು ಈ ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಈ ಒಂದು ಆಶಯವನ್ನು ವ್ಯಕ್ತಪಡಿಸ್ತೇನೆ. ವಿಶ್ವಾಗ್ನಿ ಟಿವಿ, ಇದು ದನಿ ಇಲ್ಲದವರ ಧ್ವನಿ.